ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ತಗಡ ಮೇಲಿನ ಎಣ್ಣೆ ಹಚ್ಚಿ ಚಪಾತಿ ಇವತ್ತಿನ ದಿವಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಪಾತಿ ಮಾಡೋದು ತುಂಬಾ ಸುಲಭ ಮತ್ತು ಸಾಫ್ಟ್ ಆಗಿರುವಂತಹ ಪದರಾಗಿರುವಂತಹ ಚಪಾತಿ ತಯಾರಾಗುತ್ತೆ. ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ಒಂದು ಚಪಾತಿ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೆ. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಮನೆಯಲ್ಲಿ ಒಂದು ಸ್ವಲ್ಪನೇ ಮೊಸರು ಮಿಕ್ಕಿತ್ತು, ಒಂದು 2 ಚಮಚದ ಹಾಗೆ ಇತ್ತು. ಹಾಗಾಗಿ ಅದನ್ನು ನಾನು ಗೋಧಿ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊಸರನ್ನ ಹಾಕಿದ್ದೀನಿ. ಮೊಸರು ಹಾಕಿದ್ರು ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಹಾಗಂತ ನೀವು ಹಾಕಬೇಕು ಅಂತನೇನಿಲ್ಲ. ನಂತರ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೊಳ್ತೀವೋ ಆ ಹದವಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ನಂತರ ಒಂದು ಸ್ವಲ್ಪ ಎಣ್ಣೆನ ಸವರಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಉಬ್ಬಿ ಬರುತ್ತೆ. ನೋಡಿ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಾಗಿದೆ, ನೋಡ್ತಾ ಇರ್ಬೋದು. ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು. ಇವಾಗ ಈ ಹಿಟ್ಟನ್ನು ನಾನಿಲ್ಲಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ಬೇಡ ಅಂದರೆ ನೀವು ಒಂದು 5 ನಿಮಿಷನಾದರೂ ನೆನೆಸ್ಬೇಕು. ಒಂದು 10 ನಿಮಿಷ ಆದಮೇಲೆ ನಾನಿಲ್ಲಿ ಹಿಟ್ಟನ್ನು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ನೆನೆಯೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಿಟ್ಟು ನೆನೆದಷ್ಟು ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟನ್ನು ನಾನಿಲ್ಲಿ ಇವಾಗ ಚಿಕ್ಕ ಉಳ್ಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಚಪಾತಿ ಅಂತ ನೋಡಿಕೊಂಡು ನೀವು ಉಳ್ಳೆನ ಆ ಸೈಜ್ಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಒಂದು ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಉಳ್ಳೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಉಳ್ಳೆನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಒಂದು ಸ್ವಲ್ಪ ಹಿಟ್ಟು ಅಂಟೋ ಥರ ಆಗಿದ್ದರೆ ಎಣ್ಣೆನ ಹಚ್ಕೊಂಡು ಉಳ್ಳೆನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದೇ ಥರ ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ಮಾಡ್ಕೊಂಡಾಗಿದೆ. ನಂತರ ಚಪಾತಿ ಮಾಡೋದಕ್ಕೆ ನಾನಿಲ್ಲಿ ಈ ಥರ ತಗಡನ ತೊಗೊಂಡಿದ್ದೀನಿ. ನಾವು ಇದನ್ನು ತಗಡ ಅಂತೀವಿ. ಹಾಗೆಯೇ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತಗಡ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಗಡ ಪೂರ್ತಿಯಾಗಿ ಈ ಎಣ್ಣೆನ ಸವರ್ತಾ ಇದ್ದೀನಿ. ಚಪಾತಿ ಈಸಿಯಾಗಿ ಬರಲಿ ಅಂತ ಹೇಳಿ ತಗಡಗೆ ನಾನಿಲ್ಲಿ ಎಣ್ಣೆನ ಸವರಿದ್ದೀನಿ. ನಂತರ ಇವಾಗ ಒಂದು ಉಳ್ಳೆನ ತಗೊಂಡು ನಾನಿಲ್ಲಿ ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ಲಟ್ಟಿಸಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಚೆನ್ನಾಗಿ ಸವರಿ ನಂತರ ಒಣ ಗೋಧಿ ಹಿಟ್ಟನ್ನು ಮೇಲ್ಗಡೆ ಉದುರಿಸಿ ಹಿಟ್ಟನ್ನು ಕೂಡ ಚೆನ್ನಾಗಿ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನೋಡಿ ಮಧ್ಯಭಾಗಕ್ಕೆ ನಾನಿಲ್ಲಿ ಈ ಥರ ಪ್ರೆಸ್ ಮಾಡಿ 2 ಭಾಗದಾಗೆ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಅಂತ ಹಾಕ್ಕೊಂಡು ನಂತರ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಪೂರ್ತಿಯಾಗಿ ಸವರಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ನಂತರ ಇವಾಗ ನಾನಿಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಪದರಾಗಿ ಉಬ್ಬಿ ಬರುತ್ತೆ. ಈ ಥರ ತಗಡ ಬದಲಿಗೆ ನೀವು ಬಟರ್ ಪೇಪರ್ ಒಬ್ಬಟ್ಟೊತ್ತುವಂಥ ಪೇಪರ್ನಲ್ಲೂ ಕೂಡ ಈ ಚಪಾತಿನ ಮಾಡ್ಕೊಳ್ಬಹುದು. ತಗಡನ ತಿರುಗಿಸ್ತಾ ನಾನಿಲ್ಲಿ ಚಪಾತಿನ ಸುತ್ತಲೂ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಗುರಕ್ಕೆ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಚಪಾತಿನ ಲಟ್ಟಿಸ್ಕೊಂಡಾಗಿದೆ, ನೋಡ್ತಾ ಇರ್ಬೋದು. ಈ ಲಟ್ಟಿಸಿರುವಂಥ ಚಪಾತಿನ ನಾನಿಲ್ಲಿ ಕಾದಿರುವಂಥ ಹೆಂಚು ಮೇಲೆ ಹಾಕೊಳ್ತಾ ಇದ್ದೀನಿ. ನೋಡಿ ತಗಡದಿಂದ ಈ ಥರ ಚಪಾತಿನ ಬಿಡಿಸ್ಕೊಂಡು ತಗಡನ ಈ ಥರ ಮೇಲಕ್ಕೆ ಎಳ್ಕೊಂಡ್ರೆ ಚಪಾತಿ ಈಸಿಯಾಗಿ ಬಂದ್ಬಿಡುತ್ತೆ. ಚಪಾತಿ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ನಂತರ ಚಪಾತಿ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಈ ಚಪಾತಿನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಚಪಾತಿ ಒಂದು ಸ್ವಲ್ಪ ಅಲ್ಲಲ್ಲಿ ಉಬ್ತಾ ಇದೆ ಅಂದಾಗ ನಾನಿಲ್ಲಿ ಚಪಾತಿನ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚಪಾತಿ ತಿರುವು ಹಾಕ್ಕೊಂಡಿದ್ಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಚಪಾತಿ ಈ ಥರ ಉಬ್ಬಿ ಬರ್ತಾ ಇದೆ ಮತ್ತು ತಕ್ಷಣಕ್ಕೆ ಚಪಾತಿ ಏನಾಗ್ಬಿಡುತ್ತೆ ಪದರಾಗಿ ಬಿಚ್ಕೊಂಡ್ರಾಗ ಅದು ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ. ಬಟ್ ಪದರಾಗಿರುವಂಥ ಚಪಾತಿ ತಯಾರಾಗುತ್ತೆ. ನೋಡಿ ನಾನಿವಾಗ ಇನ್ನೊಂದು ಸೈಡು ಕೂಡ ಮತ್ತೆ ತಿರುವು ಹಾಕ್ಕೊಂಡು ಚಪಾತಿನ ಈ ಥರ ಮಡಿಸಿ ಮತ್ತೆ ಸುತ್ತಲೂ ಕೂಡ ಒಂದು ಸ್ವಲ್ಪ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯಭಾಗಕ್ಕೆ ಚಪಾತಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಸುತ್ತಲೂ ಕೂಡ ಈ ಥರ ಚಪಾತಿನ ಮಡಿಚ್ಕೊಂಡು ಸುತ್ತಲೂ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. 4 ಕಡೆಯಲ್ಲೂ ಕೂಡ ಈ ಥರ ಚಪಾತಿ ಬೆಂದಿದೆ. ಇದಿವಾಗ ತಯಾರಾಗಿದೆ. ಈ ಚಪಾತಿ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಬೇಗ ಬೇಯುತ್ತೆ. ಇನ್ನೊಂದು ಚಪಾತಿನೂ ಕೂಡ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಉಳ್ಳೆನ ತಗೊಂಡು ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಉದ್ದಕ್ಕೆ ಈ ಥರ ಲಟ್ಟಿಸಿ ಇದನ್ನು ಒಂದು ಸ್ವಲ್ಪ ಬೇರೆ ಥರ ಮಡಿಚ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ಚೆನ್ನಾಗಿ ಇದನ್ನು ಕೂಡ ಅಪ್ಲೈ ಮಾಡಿ
ಎಣ್ಣೆ ಇಟ್ಟು ಸವರಿದಾದ ನಂತರ ಒಂದ್ರ ಮೇಲೆ ಒಂದು ಅಂತ ನಾನಿಲ್ಲಿ ನೋಡಿ ಅರ್ಧ ಆಕಾರಕ್ಕೆ ನಾನಿಲ್ಲಿ ಚಪಾತಿನ ಮಡಿಚ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಎಣ್ಣೆನ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಸವರಿ, ಎಣ್ಣೆ ಸವರಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ಚಪಾತಿನ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಹಚ್ಚಿ ಚಪಾತಿನ ನಾವು ಹಬ್ಬದ ಟೈಮ್ನಲ್ಲಿ ಹೋಳಿಗೆ ಮಾಡಿದಾಗ ಹೆಚ್ಚಾಗಿ ಮಾಡುವಂಥದ್ದು. ಇಲ್ಲಾಂದರೆ ಕೆಲವೊಂದು ಟೈಮಲ್ಲೂ ಕೂಡ ಈ ಥರ ಚಪಾತಿಗಳನ್ನು ಆಗಾಗ ಮಧ್ಯಕ್ಕೆ ಮಾಡ್ಕೊಳ್ತಾ ಇರ್ತೀವಿ. ನೋಡಿ ಚಪಾತಿನ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದ್ದೀನಿ. 2 ವಿಧದಲ್ಲಿ 2 ಪದರಿನ ಚಪಾತಿನ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ. ನಂತರ ನಾನಿಲ್ಲಿ ತಗಡದಿಂದ ಈ ಥರ ಈಸಿಯಾಗಿ ಕೈನಲ್ಲೂ ಕೂಡ ಚಪಾತಿನ ತೆಕ್ಕೊಂಡು ಆರಾಮಾಗಿ ನಾವು ತವೆ ಮೇಲೆ ಹಾಕ್ಕೊಳ್ಬೋದು. ತಗಡಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿರೋದ್ರಿಂದ ಮತ್ತು ಹಿಟ್ಟಿಗೂ ಕೂಡ ಎಣ್ಣೆ ಅಪ್ಲೈ ಮಾಡಿ ಲಟ್ಟಿಸಿರೋ ಕಾರಣಕ್ಕೆ ಈಸಿಯಾಗಿ ಚಪಾತಿ ತಗಡದಿಂದ ಬರುತ್ತೆ. ಚಪಾತಿ ಹಾಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿ ಒಂದು ಸ್ವಲ್ಪ ಉಬ್ಬಿ ಬರ್ತಾಯಿದೆ ಅಲ್ಲಲ್ಲಿ ಅಂದಾಗ ನಂತರ ತಿರುವು ಹಾಕ್ಕೊಂಡು ನೋಡಿ ಚಪಾತಿ ಇವಾಗ ಮತ್ತೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತಕ್ಷಣಕ್ಕೆ ಅದು ಉಬ್ಬೋದು ನಿಂತೋಯ್ತು, ಯಾಕಂದರೆ ಚಪಾತಿ ಪದರಾಗಿ ಬಿಟ್ಟಿದೆ. ನಂತರ ಇವಾಗ ಈ ಚಪಾತಿನ ನಾನಿಲ್ಲಿ ತಿರುವು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಚಪಾತಿ ಎಲ್ಲಿ ಉಗ ಬರ್ತಾ ಇದೆ. ಉಗ ಅಂದರೆ ಅದು ಹೀಟು. ಮತ್ತು ನಾನಿಲ್ಲಿ ಚಪಾತಿನ ಈ ಥರ ಸುತ್ತಲೂ ಕೂಡ ಚಪಾತಿನ ಮಡಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿನ ಸುತ್ತಲೂ ಕೂಡ ಮಡಿಚಿಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಚಪಾತಿ ಬೇಯುತ್ತೆ ಎಲ್ಲ ಭಾಗದಲ್ಲೂ. ಈ ಚಪಾತಿನೂ ಕೂಡ ಇವಾಗ ತಯಾರಾಗಿದೆ. ನಂತರ ಉಳಿದಂಥ ಹಿಟ್ಟಿನಿಂದ ಕೂಡ ನಾನಿಲ್ಲಿ ಚಪಾತಿ ಮಾಡ್ಕೊಂಡಾಗಿದೆ ನೋಡಿ. ಕೊನೆಯದಾಗಿ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕೂಡ ಚಪಾತಿನ ಮಾಡ್ಕೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಇದು ಪದರಾಗಿ ಚಪಾತಿ ತಯಾರಾಗಿದೆ ಅಂತ ನೋಡ್ತಾ ಇರ್ಬೋದು. 2 ಪದರಿನ ಚಪಾತಿ ಹಾಗೆ ಮತ್ತು ಸಾಫ್ಟಾಗಿ ಕೂಡ ಈ ಚಪಾತಿ ಇರುತ್ತೆ. ತುಂಬ ಚೆನ್ನಾಗಿ ಚಪಾತಿ ತಯಾರಾಗುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿರುವಂಥ ಚಪಾತಿ ಕೂಡ ಇದು ಕೂಡ ತೆಳ್ಳಗೆ ಸಾಫ್ಟಾಗಿ ಬಂದಿದೆ. ಪ್ರತಿಯೊಂದು ಚಪಾತಿನೂ ಕೂಡ ಅಷ್ಟೇ. ನಾನು 2 ವಿಧದಲ್ಲಿ 2 ಪದರಿನ ಹಾಗೆ ಚಪಾತಿ ಮಾಡಿದ್ನಲ್ವ, ಎಲ್ಲ ಚಪಾತಿನೂ ಕೂಡ ಇದೇ ಥರ 2 ಪದರಿನ ಹಾಗೆ ಚಪಾತಿ ತಯಾರಾಗಿದೆ ನೋಡ್ತಾ ಇರ್ಬೋದು. ಈ ಚಪಾತಿನ ಇವತ್ತು ಮಾಡಿ ಮಾರನೇ ದಿನ ಊಟ ಮಾಡೋದು ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಏನಾದರೂ ಒಂದು ಸ್ವಲ್ಪ ಮಾಡಿದ್ದು ಮಿಕ್ಕಿದ್ರೆ ಒಂದು ಬುಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿನಲ್ಲಿ ಆರಕ್ಕಿಟ್ರೆ ಚಪಾತಿ ಒಂದು ಸ್ವಲ್ಪ ಖಡಕ್ಕಾಗಿ ಕುರುಕುರು ಅನ್ನುವಂಥ ಚಪಾತಿ ಕೂಡ ತಯಾರಾಗುತ್ತೆ. ಅಂದರೆ ಖಡಕ್ ಆಗಿರುವಂಥ ಚಪಾತಿ. ತವಾ ಮೇಲೆ ಸಣ್ಣ ಉರಿ ಇಟ್ಟು ಈ ಚಪಾತಿನ ತಿರುತ್ತಾ ಬೇಯಿಸ್ಕೊಂಡ್ರೆ ಖಡಕ್ ಆಗಿರುವಂಥ ಚಪಾತಿ ಕೂಡ ತಯಾರಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು 2 ಪದರಿನ ತಗಡ ಮೇಲಿನ ಎಣ್ಣೆ ಹಚ್ಚಿ ಚಪಾತಿ ಮಾಡಿದ್ದು. ಇವತ್ತಿನ ಈ ಚಪಾತಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.